ಈ 5 ಬೆರಳುಗಳನ್ನು ಪೂರ್ತಿಯಾಗಿ ನಾವು ಕೆಲಸ ಮಾಡಿದಾಗ ಕೆಲಸ ಯಾವ ರೀತಿ ಕಂಪ್ಲೀಟ್ ಆಗುತ್ತೋ ಹಾಗೆ ನಮ್ಮ ಜೀವನದಲ್ಲಿ ಈ 5 ನಾವು ರೂಢಿಸ್ಕೊಂಡಾಗ ಜೀವನ ಸಂತೃಪ್ತಿ ಆಗುತ್ತೆ, ಜೀವನ ಸಂಪೂರ್ಣವಾಗುತ್ತೆ. ಶಿವಶಕ್ತಿ ನಮಗೆ ಅದನ್ನೇ ಹೇಳ್ತಾರೆ. ಶಿವ ನಮಗೆ ಆ ಜ್ಞಾನ, ಆ ಅರಿವು, ಆ ಮೌನವನ್ನು ಪ್ರತಿಕ್ರಿಯಿಸಿದರೆ ಶಕ್ತಿ ನಮಗೆ ಅದನ್ನು ನಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಯಾವ ರೀತಿಯ ಧೈರ್ಯವನ್ನು ತುಂಬಬೇಕು, ಯಾವ ರೀತಿ ಮುಂದೆ ಹೋಗಬೇಕು, ಯಾವ ರೀತಿ ಆ ಶಕ್ತಿಯನ್ನು ನಾವು ಉಪಯೋಗಿಸ್ಕೋಬೇಕು ಅನ್ನೋದನ್ನು ನಮಗೆ ಶಕ್ತಿ ಹೇಳಿಕೊಡ್ತಾರೆ. ಸೊ ಈ ಶಿವರಾತ್ರಿಯಂದು ನಾವು ಈ 5 ನಮ್ಮ 5 ಫಿಂಗರ್ ಯಾವ ರೀತಿ ಇದೆಯೋ ಆ 5 ಶಕ್ತಿಯನ್ನು ಜಾಗೃತಗೊಳಿಸಿ ನಮ್ಮ ಜೀವನವನ್ನು ಟ್ರಾನ್ಸ್ಫರ್ ಮಾಡಿಕೊಡೋ ನಿಟ್ಟಿನಲ್ಲಿ ಈ ಶಿವರಾತ್ರಿ ನಮ್ಮದಾಗಲಿ ಅಂತ ಹೇಳ್ತಾ, ಶಿವರಾತ್ರಿಯೊಂದಿಗೆ ಎಲ್ಲರಿಗೂ ಆ ಜ್ಞಾನ ಮತ್ತು ಆ ಜ್ಞಾನವನ್ನು ನಾವು ಯಾವ ರೀತಿ ಉಪಯೋಗಿಸಿಕೊಂಡು ನಮ್ಮಲ್ಲಿ ನಾವು ಪರಿವರ್ತನೆಯನ್ನು ತುಂಬಬೇಕು ಅನ್ನುವ ಶಕ್ತಿಯನ್ನು ಶಿವಶಕ್ತಿ ಒಂದಾಗಿ ನಮಗೆ ಕರುಣಿಸಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿ ತನಕ ಹೋಗಿ ಬರ್ತೇನೆ. ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು.